ಮತ್ತೆ ಒಳ ಕರಿಬಹುದಲ್ವಾ? ಶಶಿ ಅವ್ರೆ, ಅದಕ್ಕೆ ಅವ್ರಿಗೆ ನೀವು ಆರತಿ ಮಾಡಿ ಒಳಗಡೆ ಕರ್ಕೊಂಡ್ ಬನ್ನಿ. ಸಾಯಿಸ್ಬಿಡ್ತೀನಿ ಕೇಶವ. ಅವಳಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಮುಂದೆ ಧರಣಿ ಮಾಡ್ತಾಳೆ. ಅಮ್ಮ ಅವ್ರಿಗಿರೋದು ಧೈರ್ಯ ಅಲ್ಲ ಸರ್, ಹಕ್ಕು. ತಾಳಿ ಕಟ್ಟಿ ನೀವೇ ಕೊಟ್ಟಿದ್ದೀರಾ. ಆ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಸಪೋರ್ಟ್ ಮಾಡ್ತೀಯ? ಅಯ್ಯೋ ಇಲ್ಲ ಸರ್, ನಾನೇನೋ ಅವಳನ್ನ ಎತ್ಕೊಂಡು ಒಳಗ್ ಕರ್ಕೊಂಡ್ ಬರ್ಬೇಕಂತೆ. ನನ್ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ. ನಿಮಗ್ ಕೂಡ ಅಮ್ಮ ಅವ್ರ ಬಗ್ಗೆ ಗೊತ್ತಿಲ್ಲ ಸರ್. ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾನು. ಅಮ್ಮ ಅವ್ರು ಏನ್ ಮಾಡಿದ್ರು ಒಂದು ಸ್ಕೆಚ್ಚು ಒಂದು ಪ್ಲಾನು ಇರುತ್ತೆ ಸರ್. ಅನಾವಶ್ಯಕವಾಗಿ ರಿಸ್ಕ್ ತಗೋಬೇಡಿ. ಭಯ ಪಡಿಸ್ತಾ ಇದ್ಯಾ? ಎಷ್ಟೋ ಸ್ಕೆಚ್ಚು ಪ್ಲಾನು ಹಾಕಿರೋ ನಾನು. ರಿಸ್ಕು ನನ್ಗೇನು ಹೊಸದಲ್ಲ. ಅದು ಬೇರೆ ಇದು ಬೇರೆ ಸರ್. ನಿಮಗ್ ಮದುವೆ ಆಗಿರೋ ವಿಷಯ ಇಲ್ಲಿವರೆಗೂ 4 ಗೋಡೆಗೆ ಮಾತ್ರ ಗೊತ್ತು. ಹೊರಗಡೆ ಪ್ರಪಂಚ ಗೊತ್ತಾದ್ರೆ ತುಂಬಾ ಅಪಾಯ ಸರ್. ಅವಳು ಕಿರ್ಚಿದ್ರೆ ಜನ ಬರ್ತಾರ? ಯಾರು ಬರ್ತಾರೆ? ಒಳಗಡೆ ಏನೋ ಮಾತುಕತೆ ನಡೀತೈತೆ ತಂಗ್ಯಮ್ಮ. ನೀವ್ ಕಿರ್ಚೋದನ್ನ ಮರ್ತೋದ್ರಿ ಅಣ್ಣ. ದಿವ್ಯಾ ಜಿಂದಾಬಾದ್, ಚಾಣಕ್ಯ ಧಿಕ್ಕಾರ. ದಿವ್ಯಾ ಜಿಂದಾಬಾದ್, ದಿವ್ಯಾ ಜಿಂದಾಬಾದ್, ಚಾಣಕ್ಯ ಧಿಕ್ಕಾರ. ಅಲ್ಲಿ ನೋಡಿ, ಕೇಳಿಸ್ಕೊಂಡ್ರ? ಆಲ್ರೆಡಿ ಆಟೋ ಡ್ರೈವರ್ ಅಲ್ಲಿ ದೊಡ್ಡ ರಂಪ ಮಾಡ್ತಾ ಇದ್ದಾನೆ. ಅದನ್ನ ಕೇಳಿ ಮೀಡಿಯಾದವ್ರು ಬಂದ್ರ. ಒಬ್ಬ ಟಾಪ್ ಸೆಲೆಬ್ರಿಟಿ ಚಾಣಕ್ಯ ಇನ್ನೊಬ್ಳು ಫೇಮಸ್ ಸೆಲೆಬ್ರಿಟಿ ದಿವ್ಯಾ ಮಧ್ಯೆ ಮದ್ವೆ ಗಲಾಟೆ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ಸರ್, TRP ಟೆರರಿಸ್ಟ್ ಸರ್ ಅವರು. ಅವ್ರ ಕೈಯಲ್ಲಿರೋದು ಮೈಕ್ ಅಲ್ಲ, AK-47 ಗನ್ಗಳು. ನಿಮ್ಮನ್ ಸರಿಯಾಗಿ ಚೆಂಡಾಡ್ಬಿಡ್ತಾರೆ. ಚಾನೆಲ್ಸ್ ಸ್ಪರ್ಧೆ ಮಾಡ್ತಾ ನಿಮ್ ಬಗ್ಗೆ ಮಾತಾಡಿದ್ರೆ ಚಾಣಕ್ಯ ಧಿಕ್ಕಾರ, ಚಾಣಕ್ಯ ಧಿಕ್ಕಾರ. ಅದು ಬಾಯ ಇನ್ನೇನ್ ಅನ್ಬೇಕು ಕೇಶವ? ಹೇಳಿ ಸೆಕೆಂಡ್ ಕೂಡ ಆಗಿಲ್ಲ, ಆಗ್ಲೇ ಬಂದ್ಬಿಟ್ರು. ಅಂದ್ರೆ ಅವ್ರು ಆಲ್ರೆಡಿ ಆನ್ ದ ವೇ ನಲ್ಲಿ ಇರ್ತಾರೆ ಸರ್. ನಾನು ಹೇಳೋದು ಅವ್ರು ಬಂದಿದ್ದು ಜಸ್ಟ್ ಟೈಮಿಂಗ್ ಸಿಂಕ್ ಆಯ್ತು ಅಷ್ಟೇ. ನಿಂತ್ಕೊಳ್ಳಿ. ಯಾರು ನೀವೆಲ್ಲ? ಮೀಡಿಯಾ. ಅಷ್ಟಕ್ಕೂ ನೀವ್ ಯಾರು? ಆಟೋ ಅಣ್ಣಯ್ಯ. ಈ ತಂಗ್ಯಮ್ಮ ಮಾಡ್ತಾ ಇರೋ ಮೌನ ಹೋರಾಟಕ್ಕೆ ನಾನು ಸಹಿತ ನನ್ನ ಧ್ವನಿನ ತ್ಯಾಗ ಮಾಡ್ತಾ ಇದ್ದೀನಿ. ಅಷ್ಟಕ್ಕೂ ನಿಮ್ ಹೋರಾಟ ಯಾತಕ್ಕೆ, ಯಾವುದಕ್ಕೋಸ್ಕರ? ಗಂಡನ್ ಮನೆಗೆ ಬಂದ್ರೆ ಬೇಡ ಅಂತ ಇದ್ದೀರಾ? ಇದು ತುಂಬಾ ದೊಡ್ಡ ಕ್ರೈಮು. ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು. ಅರೆಸ್ಟ್ ವಿಷಯ ಆ ಕಡೆ ಬಿಡಿ ಸರ್. ಅಷ್ಟಕ್ಕೂ ಆ ಲೇಡೀಸ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಕೇಶವ, ಅಷ್ಟಕ್ಕೂ ಆ ಲೇಡೀಸ್ಗೆ ವಿಷಯ ಗೊತ್ತಾದ್ರೆ ಅವ್ರ ಆಯುಧಗಳ ಜೊತೆಗೆ ನಿಮ್ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆಯುಧಗಳ? ಆಯುಧಗಳ? ಅವ್ರ ಆಯುಧಗಳು ಅದೇ ಸರ್. ಅವ್ರ ಮೈ ಮೇಲ್ ಬಿದ್ರು ಅಂದ್ರೆ ದೇಹದಲ್ಲಿ ಪ್ರಾಣ ಉಳಿಯಲ್ಲ, ಮೂಳೆನ ಪುಡಿ ಪುಡಿ ಮಾಡಿ ಹೋಗ್ತಾರೆ. ಅಂದ್ರೆ ಆ ಪ್ಲಾನ್ ಮಾಡಿಲ್ಲ ತಾನೆ? ಪ್ರತಿಯೊಂದಕ್ಕೂ ನನ್ನ ಅವಮಾನಿಸ್ತಾ ಇದ್ದೀರಲ್ಲ, ಯಾಕೆ ಸರ್ ನೀವು? ಪ್ಲೀಸ್ ಅಣ್ಣ, ಆ ಲೇಡೀಸ್ ಏನಾದ್ರೂ ಮನೆ ಒಳಗ್ ಬಂದ್ರೆ ನಾನ್ ಹೆಣ್ಣು ಅಂತ ನನ್ನ ಬಿಟ್ಬಿಡ್ತಾರೆ, ನಿನ್ನ ಸಾಯಿಸ್ಬಿಡ್ತಾರಣ್ಣ. ದಿವ್ಯಾಗೆ ನ್ಯಾಯ ಸಿಗ್ಬೇಕು. ಪ್ಲೀಸ್ ಸರ್, ಒಪ್ಕೊಂಡ್ರೆ ತಪ್ಪಿಲ್ಲ. ಅಮ್ಮವರು ನಿಮ್ ಹೆಂಡತಿನೇ ಅಲ್ವಾ? ಆ ಮಾತಂದ್ರೆ ಸಾಯಿಸ್ಬಿಡ್ತೀನಿ. ಇದು ಮೇಡಮ್ ನಡೆದಿದ್ದು. ದಿವ್ಯಾನ ಚಾಣಕ್ಯ ಕರ್ಕೊಂಡು ಹೋಗಿದ್ದಾನೆ. ಕಾರ್ ತಗೊಂಡು ಮನೆಗ್ ಬಾ. ಮೇಡಮ್ ನೀವೆಲ್ಲಿಗೆ? ಮನೆಗೆ. ಹಾಗಾದ್ರೆ ಕಾರ್ ಹತ್ತಿ ಮೇಡಮ್. ಕಾರ್ ಹತ್ತಿದ್ರೆ ಹಾಯಾಗಿ ಬರ್ತೀನಿ. ಕಾಲು ನಡಿಗೆಯಲ್ಲಿ ಬಂದ್ರೆ ನನ್ ಕೋಪ ದುಪ್ಪಟ್ಟಾಗತ್ತೆ. ಆ ದಿವ್ಯಾ ಮೇಲೆ ದ್ವೇಷ ತೀರಿಸ್ಕೋಬೇಕು ಅನ್ನೋ ಕೋಪ ಇನ್ನೂ ದುಪ್ಪಟ್ಟಾಗತ್ತೆ. ನಾಳೆನೋ ನಾಡಿದ್ದು ಸಾಯೋಳಿಗೋಸ್ಕರ ನೀವು ಕೋಪ ದ್ವೇಷ ಬೆಳೆಸ್ಕೊಂಡು ಕಷ್ಟಪಡೋದು ಯಾಕೆ ಮೇಡಮ್? ಇಲ್ಲ ಅನಂತ, ಅವಳು ನಾಳೆನೋ ನಾಡಿದ್ದೋ ಸಾಯಲ್ಲ. ನಾಳೆ ಸಾಯ್ತಾಳೆ, ನಾಡಿದ್ದು ಸಾಯ್ತಾಳೆ ಅಂತ ಆ ಗಂಗಾಗೋಸ್ಕರ ನಾನು 8 ವರ್ಷ ವೇಟ್ ಮಾಡಿದ್ದೆ. ಅವಳೇನೋ
ಹಾಯಾಗಿ ಬದುಕಿದ್ಲು. ಇಲ್ಲ ಮೇಡಮ್, ಹಳೆದನ್ನ ಮರ್ತೋಗಿ ಗಂಡನಿಗೆ ದೂರ ಆಗಿ ಇಬ್ರು ಹಸುಗೂಸುಗಳ ಜೊತೆ ಅನಾಥಳಾಗಿ ಬದುಕಿ ತುಂಬಾ ಕಷ್ಟಪಟ್ಟಿದ್ದಾರೆ ಗಂಗಾ ಅವರು. ಆದ್ರೆ ತುಂಬಾ ದಿನ ಶಾಪನ ತಡೆದಿದ್ಲು ಅಲ್ವಾ? 8 ವರ್ಷ ಎಕ್ಸ್ಟ್ರಾ ಬದುಕಿದ್ಲು ಅಲ್ವಾ? ಈ ದಿವ್ಯನು ಹಾಗೆ ಬದುಕ್ಬಿಟ್ರೆ ನೋಡ್ತಾ ನನಗೆ ಸುಮ್ಮನಿರೋಕ್ಕಾಗಲ್ಲ ಅನಂತ. ಅವಳು ಯಾವಾಗ ಸಾಯ್ತಾಳೆ ಅಂತ ಕಾಯ್ತಾ ಇದ್ದೀನಿ. ಯಾಕೆ ಮೇಡಮ್? ಯಾವತ್ತೋ ಒಂದಿನ ಶಾಪದಿಂದ ದಿವ್ಯ ಸತ್ತೋಗ್ತಾಳೆ. ನೀವು ಕಾಯೋದು ಕೂಡ ವೇಸ್ಟೇ. ನೀವು ಅನ್ಕೊಂಡಿರೋ ಕೆಲಸ ನೆರವೇರಿದ್ದಕ್ಕೆ ಹ್ಯಾಪಿಯಾಗಿ ವೆಕೇಶನ್ಗೆ ಹೋಗಿ ಎಂಜಾಯ್ ಮಾಡೋದು ಬೆಟರ್. ನನ್ನ ಜೀವನಕ್ಕೆ ಅಂತ ಎಂಜಾಯ್ಮೆಂಟ್ಸ್ ಇಲ್ಲ. ಜೈ ಪ್ರೀತಿಗೋಸ್ಕರ, ಗಂಗಾ ಸಾವಿಗೋಸ್ಕರ ಕಾಯ್ತಾ ನನ್ನ ಅರ್ಧ ಜೀವನನೇ ಕಳೆದೋಯ್ತು. ಉಳ್ದಿರೋ ಅರ್ಧ ದಿವ್ಯಾ ಮತ್ತೆ ಅಭಿ ಸಾವಿಗೋಸ್ಕರ ಕಾಯೋದೆ. ಮದುವೆ ಆಗೋಯ್ತು, ಆ ಮನೆಗೆ ದಿವ್ಯ ಕಾಲಿಟ್ಟಿದ್ದಾಳೆ. ಇನ್ನು ದಿವ್ಯಾಗೆ ಸಾವು ನಿಶ್ಚಿತ ಮೇಡಮ್. ಇಲ್ಲ ಅನಂತ, ಅವಳು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿಲ್ಲ ಅವನ ಜೊತೆ ಸಂಸಾರ ಮಾಡೋದಿಕ್ಕೆ. ಅವಳ ತಲೆಯಲ್ಲಿ ಏನೋ ವಿಷಯ ಇದೆ. ಅದೇನು ಅಂತ ತಿಳ್ಕೊಳ್ಳೋವರೆಗೂ ನನಗೆ ಪ್ರಶಾಂತವಾಗಿ ಇರೋಕ್ಕಾಗಲ್ಲ. ಶಾಪನ ಸೋಲ್ಸಿ ಆ ಗಂಗಾ 8 ವರ್ಷ ಬದುಕಿದ್ಲು. ಇವಳು ಶಾಪನ ಸಾಯಿಸಿ ಅವಳು ಬದುಕ್ಬಿಡ್ತಾಳೇನೋ. ಟೆನ್ಷನ್ ಆಗ್ತಿದೆ ಅನಂತ. ಅಷ್ಟಕ್ಕೂ ಅವಳ ಉದ್ದೇಶ ಏನು? ಚಾಣಕ್ಯನ ಏನ್ ಮಾಡ್ತಾಳೆ?